ರಾಜ್ಯದಲ್ಲಿ ಮುಖ್ಯವಾಗಿ ಬೆಂಗಳೂರು ಈ ಒಂದು ನಗರದಲ್ಲಿ ಪ್ರಾಂತ್ಯದಲ್ಲಿ ಕನ್ನಡ ಕ್ರೈಸ್ತರಿಗೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ನೋವು, ನಮ್ಮ ಹೋರಾಟದ ನೋವುಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳಲು ಬಯಸ್ತೇನೆ. ಇಡೀ ದೇಶದಲ್ಲಿ ಕನ್ನಡ ಸಾರ್ವಭೌಮ, ಕನ್ನಡವು ಬೆಳಿಬೇಕು, ಉಳಿಬೇಕು. ಕನ್ನಡ ನಾಡು, ಕನ್ನಡ ಸಂಸ್ಕೃತಿ, ಕನ್ನಡ ಗಡಿನಾಡುಗಳನ್ನು ಬೆಳೆಸಿ ಮೆರೆಸುವ ಈ ನಾಡನ್ನು, ಈ ನಾಡಿನ ಭಾಷೆಯನ್ನು ಬೆಳೆಸೋದೇ ನಮಗೆ ಧ್ಯೇಯವಾಗಿದೆ. ಕರ್ನಾಟಕದಲ್ಲಿ ಜನಿಸಿದಂಥ ನಾವುಗಳು ಈ ನೂರಾರು ವರ್ಷಗಳಿಂದ ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ. ನಮ್ಮ ಹಿರಿಯರು ಸಹ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ, ತಮಗೆಲ್ಲರಿಗೂ ಗೊತ್ತು. ಈ ಒಂದು ಮುಖ್ಯವಾಗಿ ನಮ್ಮ ಧರ್ಮಾಧಿಕಾರಿಗಳನ್ನ ನೀವು ಯಾವಾಗಲೂ ಒಂದು ಬಾರಿ ನೀವು ಅವರನ್ನು ಸಂಧಿಸಿದಾಗ, ಅವರ ಸಂಪರ್ಕವನ್ನು ನೀವು ಮಾಡಿದಾಗ, ನಾನು ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡ್ತೇನೆ, ಕನ್ನಡವನ್ನ ಎಲ್ಲ ಕಡೆ ನಾನು ತಂದಿದ್ದೇನೆ ಅಂತ ಮಾತುಗಳನ್ನು ಹೇಳಿ ನಮ್ಮನ್ನ ಕಣ್ಣೊರೆಸೋ ಒಂದು ನಾಟಕ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, 1983 ರೋಮ್ ನಗರದಿಂದ ನಮಗೆ ಎಲ್ಲ ಚರ್ಚ್ಗಳಲ್ಲೂ ಕನ್ನಡವನ್ನ ತರಬೇಕು, ಕನ್ನಡದಲ್ಲೇ ನೀವು ಪ್ರಾರ್ಥನೆಗಳನ್ನು ಮಾಡಬೇಕು, ಕನ್ನಡವನ್ನ ನೀವು ಬೆಳೆಸಬೇಕಂತ ಹೇಳಿ ನಮಗೆ ಕೆಲವು ದಾಖಲೆಗಳ ಸಮೇತ ನಮಗೆ ಒಂದು ವರದಿಯನ್ನು ನೀಡಿರುತ್ತಾರೆ. ಈ ವರದಿ ಬರಲಿಕ್ಕೂ ಒಂದು ಕಾರಣ ಇದೆ. ನಮ್ಮ ಕನ್ನಡ ಹೋರಾಟಗಾರರ ಫಲವಾಗಿ ಉತ್ತರ ಭಾರತದಿಂದ 3 ಧರ್ಮಾಧಿಕಾರಿಗಳು ಬಂದು ಇಲ್ಲಿ ಎಲ್ಲ ಸಂಘಗಳನ್ನ, ಸಂಘದ ಸಂಸ್ಥೆಗಳನ್ನ ಹಾಗೂ ಎಲ್ಲ ಕನ್ಯಾಸ್ತ್ರೀಯರನ್ನ, ಪಾದ್ರಿಗಳನ್ನ, ಜನರನ್ನ ಎಲ್ಲರನ್ನ ಸಂಧಿಸಿ ಒಂದು ವರದಿಯನ್ನ ತಯಾರು ಮಾಡ್ತಾರೆ. ಇಲ್ಲಿ ಕನ್ನಡವೇ ಸಾರ್ವಭೌಮ, ಕನ್ನಡಕ್ಕೆ ಮಾನ್ಯತೆ ಕೊಡಬೇಕಂತ ಹೇಳಿ ಆ 3 ಧರ್ಮಾಧಿಕಾರಿಗಳು ಕೈಗೊಂಡಾಗ, ನಿಮ್ಮ ವರದಿಯ ಮೇರೆಗೆ ನಾವು ಮತ್ತೊಂದು ವರದಿಯನ್ನ ಸಲ್ಲಿಸ್ತೇವೆ ಎಂದು ರೋಮ್ ನಗರ ಹೇಳಿದಾಗ, ಈ 3 ಧರ್ಮಾಧಿಕಾರಿಗಳು ನಾವು ಆಗಿದ್ರೆ ನಮಗೆ ಮಾನ್ಯತೆ ಇಲ್ಲದ ಮೇಲೆ ನಾನ್ಯಾಕೆ ಇಲ್ಲಿ ಇರಬೇಕು, ನಾವ್ಯಾಕೆ ವರದಿ ಮಾಡ್ಬೇಕಂತ ಹೇಳಿ ಅವ್ರು ಹಿಂದಿರುತ್ತಾರೆ. ಆಗ ಮತ್ತೆ ರೋಮ್ ನಗರದಿಂದ ಅವರಿಗೆ, ಇಲ್ಲ, ನೀವು ಕೊಡೋ ವರದಿನೇ ಮುಖ್ಯ ಆಗಿರುತ್ತೆ, ನೀವು ಕೊಡೋ ವರದಿನೇ ನಾವು ಅನುಷ್ಠಾನಕ್ಕೆ ತರ್ತೇವೆ ಅಂತ ಹೇಳ್ತಾರೆ. ಆಗ ಬಂದಂತ ವರದಿ 3/83 ಅಂತ ಒಂದು ಸುತ್ತೋಲೆಯನ್ನ ಓಡಿಸ್ತದೆ, ವರದಿಯನ್ನ ನೀಡ್ತಾರೆ ನಮಗೆ. ಆ ವರದಿಯ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಕನ್ನಡವೇ ಇರಬೇಕು, ಕನ್ನಡ ಬಿಟ್ಟು ಬೇರೆ ಯಾವುದೇ ಭಾಷೆಗಳನ್ನು ತರಬಾರದು. ಇದಕ್ಕೆ ಅಂದಿನ ಧರ್ಮಾಧಿಕಾರಿಯಾದಂಥ ಬೆಂಗಳೂರಿನ ಮಹಾ ಆರ್ಚ್ ಬಿಷಪ್ ಅಂತ ಹೇಳ್ತೀವಲ್ಲ, ಅವರಿದ್ದಂಥ ಕಾಲದಲ್ಲಿ ಅವರು ಸಹ ಒಂದು ಸುತ್ತೋಲೆಯನ್ನು ಹೊರಡುತ್ತಾರೆ. 5 ವರ್ಷಗಳಲ್ಲಿ ಈ ಒಂದು ವರದಿಯನ್ನು ಹಂತ ಹಂತವಾಗಿ ಎಲ್ಲ ಚರ್ಚ್ಗಳಲ್ಲಿ ನಾವು ಕನ್ನಡಮಯ ಮಾಡ್ತೇನೆ, ಕನ್ನಡವನ್ನು ತರ್ತೇನೆ ಅಂತ ಹೇಳಿ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಅದು ಕೂಡ ಇದೆ, ಅದನ್ನ ನಾವು ತಮ್ಮಲ್ಲಿ ಕೊಟ್ಟಿದ್ದೇವೆ. ಹಾಗೂ ಈ ಅನುಷ್ಠಾನವನ್ನ ನಮಗೆ ತರಲೇ ಇಲ್ಲ. ಇದರ ನಂತರ ಬಂದ ಧರ್ಮಾಧ್ಯಕ್ಷರುಗಳು ಅಲ್ಫೋನ್ಸ್ ಮಥಿಯಾಸ್ ಅಂತ, ಇವರು ಚಿಕ್ಕಮಗಳೂರಿನಲ್ಲಿ ಎಲ್ಲ ಕೊಂಕಣಿಮಯ ಅಲ್ಲಿ ಕನ್ನಡದಲ್ಲಿ ಎಲ್ಲ ಪ್ರಾರ್ಥನೆಗಳು ಮಾಡ್ಬೇಕಂತ ಒಂದು ಆಜ್ಞೆಯನ್ನು ಹೊರಡಿಸಿ ಸುತ್ತಲೂ ಕನ್ನಡವನ್ನು ಜಾರಿಗೆ ತರ್ತಾರೆ. ಅಂತ ಧರ್ಮಾಧ್ಯಕ್ಷರು ಈ ಬೆಂಗಳೂರಿಗೆ ಬಂದಾಗ ಇಲ್ಲಿನ ಹಣದ ವ್ಯಾಮೋಹ, ಅಧಿಕಾರದ ಕುರ್ಚಿಯನ್ನ ಹಿಡಿದು ಇಲ್ಲಿ ಮತ್ತೆ ಪರಭಾಷಿಕರನ್ನ, ವಲಸಿಗರನ್ನ ಅವರು ತಮ್ಮ ಬಲಗಡೆ ಇಟ್ಕೊಂಡು ಮತ್ತೆ ಕನ್ನಡವನ್ನು ಇಲ್ಲಿ ತುಳಿತಾರೆ. ಕನ್ನಡ ಯಾವುದೇ ಕಾರಣಕ್ಕೂ ಇಲ್ಲಿ ಕನ್ನಡ ಪ್ರಾರ್ಥನೆಗಳನ್ನ, ಕನ್ನಡ ಒಂದು ಪೂಜೆಗಳನ್ನ ಇಲ್ಲಿ ಅನುಷ್ಠಾನಕ್ಕೆ ತರಲ್ಲ. ಆಗ ನಮ್ಮ ಎಲ್ಲ ಹೋರಾಟಗಾರರ ಫಲವಾಗಿ ಅವರ ಕುರ್ಚಿಗೆ ಧಕ್ಕೆಯಾದಾಗ ಫಲಾನುಭವಿತಾರೆ, ಇನ್ನೂ ಅವರ ಅಧಿಕಾರ ಇದ್ದಾಗನೇ ಬಿಟ್ಟು ಹೋಗ್ತಾರೆ. ತದನಂತರ ಬಂದ ಇಗ್ನೇಷಿಯಸ್ ಮಿಂಟೋ ಸಹ 6 ವರ್ಷಗಳಲ್ಲಿ ಇದೇ ನಡೆಯನ್ನ ಅವರು ಸಹ ಅನುಸರಿಸಿದ್ರು. ನಮಗೆ ಬಂದಂತ ಅಧಿಕಾರಿಗಳೆಲ್ಲರನ್ನು ಇದರ ನಂತರ ಬಂದವರು 2015ರಲ್ಲಿ ಒಂದು ಕುತಂತ್ರಿ ನಮ್ಮ ಕನ್ನಡಿಗರ ಮೇಲಿನ ದೌರ್ಜನ್ಯಾಧಿಕಾರಿ ಬರ್ನಾರ್ಡ್ ಮೊರಾಸ್ ಆರ್ಚ್ ಬಿಷಪ್ ಆಗಿ ಇಲ್ಲಿ ಬೆಂಗಳೂರಲ್ಲಿ ತಮ್ಮ ದರ್ಪ ಅಹಂಕಾರದಿಂದ ಮೆರೆದು ಕನ್ನಡಿಗರ ಮೇಲೆ ಕೇಸುಗಳನ್ನು ಹಾಕಿ ಕನ್ನಡಿಗರನ್ನ ತುಳಿದು ಹಳ್ಳಿಗಳಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗಿದಂತ ಧರ್ಮಾಧಿಕಾರಿ ಬರ್ನಾರ್ಡ್ ಮೊರಾಸ್. ಇವರು ಸಹ ಅವ್ರು ಏನ್ ಮಾಡ್ತಾರೆ, ಎಲ್ಲ ಭಾಷೆಗಳನ್ನ ಚರ್ಚ್ಗಳಲ್ಲಿ ತಂದಿದ್ದಾರೆ. ಎಲ್ಲ ಭಾಷೆಗಳು, ಇಂಗ್ಲಿಷ್, ಮಲಯಾಳಂ, ಹಿಂದಿ, ಆಮೇಲೆ ಮತ್ತೆ ಈ ಹರಿಯಾಣ ತೆಲುಗು, ನೈಜೀರಿಯನ್, ಈ ರೀತಿ ಬಂದಂತ ವ್ಯಕ್ತಿಗಳಿಗೂ ಸಹ ಭಾಷೆಗಳನ್ನ ಕೊಡ್ತಾ ಇದ್ದಾರೆ ಚರ್ಚ್ಗಳಲ್ಲಿ. ಕಾರಣ ಇಷ್ಟೇ, ಚರ್ಚ್ಗಳಲ್ಲಿ ಭಾಷೆಗಳನ್ನ ಕೊಡ್ತಾ ಇರೋದು ಧರ್ಮ ಪ್ರಚಾರಕ್ಕಾಗಿ ಅಲ್ಲ,
ಹಣದ ವ್ಯಾಮೋಹಕ್ಕೆ. ಕನ್ನಡವನ್ನು ತುಳಿತಾ ಇರೋದು ಈ ಒಂದು ಕಾರಣದಿಂದನೇ. ಕನ್ನಡವು ಬೆಳಿಬೇಕು, ಉಳಿಬೇಕು. ನಮಗೆ ಈಗಿರುವಂತ ಧರ್ಮಾಧ್ಯಕ್ಷರು ಇವರೇ ನೇಮಿಸಿದಂತ ಒಂದು ಧರ್ಮಾಧ್ಯಕ್ಷರು. ಈಗ ಇರುವಂತ ಮಹಾ ಧರ್ಮಾಧ್ಯಕ್ಷರು ಏನ್ ಹೇಳ್ತೀವಿ ನಾವು, ಬೆಂಗಳೂರು ಪ್ರಾಂತ್ಯದ ಪೀಟರ್ ಮಚ್ಚಾಳರವರು ಈ ಒಂದು ಅವರ ದಾರಿಯನ್ನೇ ಅವರು ಅನುಸರಿಸುತ್ತಿದ್ದಾರೆ. ಇವರು ಇನ್ನೂ ಹೆಚ್ಚಾಗಿ ಚರ್ಚ್ಗಳಲ್ಲಿ ನಾವು ಇಲ್ಲಿ ಎಲ್ಲಾ ಕನ್ನಡ ಪರ ಹೋರಾಟಗಾರರು, ಮಾಧ್ಯಮದ ಮಿತ್ರಗಳು ಅವೆಲ್ಲರೂ ಸೇರಿ ನಾವು ಹಿಂದಿಯನ್ನ ಬರಬಾರ್ದು, ಹಿಂದಿ ನಮ್ಮ ರಾಜ್ಯಕ್ಕೆಲ್ಲ, ನಮ್ಮ ರಾಜ್ಯ ಭಾಷೆ ಅಲ್ಲ, ನಮ್ಮ ದೇಶ ಭಾಷೆ ಅಲ್ಲ ಅಂತ ಹೇಳ್ತಾ ನಾವು ಹೋರಾಟಗಳನ್ನು ಮಾಡಿ ಇಲ್ಲಿ ನಾವೆಲ್ಲ ಕೇಸ್ಗಳನ್ನು ಹಾಕಿಸ್ಕೊಂಡು ನಾವು ಜೈಲುಗಳಿಗೆಲ್ಲ ಹೋಗ್ತಾ ಇದ್ದೀವಿ ಹಿಂದಿ ಬೇಡ ಅಂತ. ಆದ್ರೆ ಈ ಧರ್ಮಾಧ್ಯಕ್ಷರು ಕೆಲವು ಚರ್ಚ್ಗಳಲ್ಲಿ ಹಿಂದಿಯನ್ನು ಸಹ ಮಾಡ್ತಾ ಇದ್ದಾರೆ, ಹಿಂದಿ ಭಾಷೆಯನ್ನು ಸಹ ತಂದಿದ್ದಾರೆ, ವಲಸಿಗರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಪತ್ರವನ್ನ ಗಮನ ತರಿಸಿಕೊಳ್ತೇನೆ. 26/6/1981 ಇಲ್ಲಿ ಒಂದು ಪತ್ರ ಬರೆದಿದ್ದಾರೆ. 83ರಲ್ಲಿ ಅದರ ಪರವಾಗಿ ಬಂತು. ಅದಕ್ಕೆ ಸಹಿ ಹಾಕಿರುವಂಥವರು ಕುವೆಂಪು, ಪೂತಿನಾರ್, ಚಿದಾನಂದಮೂರ್ತಿ, ಹಮ್ಮ ನಾಯಕ್, ಜಿ ನಾರಾಯಣ, GS ಶಿವರುದ್ರಪ್ಪ, ಗೋಪಾಲಕೃಷ್ಣ ಅಡಿಗ, ದೇ ಜವರೇಗೌಡ, ಸಿದ್ದೇಶ್ ಪುರಾಣಿಕ್, ಇಂತಹ ಕೋಚ್ ಹನುಮಸಪ್ಪ, ಹಂಪ ನಾಗರಾಜಯ್ಯ, ಖಾದಿ ಸಮುದಾಯದಲ್ಲಿ ಹಾಕಿದ್ದಾರೆ. ಈ ಕಥಲಿಕ್ ಈ ಏನು ಕ್ರೈಸ್ತರ ಹೋರಾಟ ಇದೆ, ಇದು ಮೇಲ್ನೋಟಕ್ಕೆ ಕೇವಲ ಪ್ರಾರ್ಥನೆ ಅನಿಸುತ್ತೆ. ಆದರೆ ವಾಸ್ತವವಾಗಿ ಈ ಹೋರಾಟ ಅಲ್ಲಿಗೆ ಸಂಬಂಧಿಸಿದ್ದಲ್ಲ. ಇಲ್ಲಿ ಇರುವಂಥ ಅನೇಕ ಆಸ್ಪತ್ರೆಗಳು, ಶಿಕ್ಷಣ ಸಂಸ್ಥೆಗಳು, ಇವೆಲ್ಲ ಕಡೆಗಳಲ್ಲಿ ಕನ್ನಡದವರನ್ನು ಕಡೆಗಣಿಸಿ ಈ ಒಂದು ನೋಡಿ, ಸೆಂಟ್ ಜಾನ್ಸ್ ಹಾಸ್ಪಿಟ್ಲ್ ಇದೆ, ಅಲ್ಲಿ ಬರೀ ಮಲಯಾಳಿಗಳ ಪ್ರಾಬಲ್ಯ. ಸೆಂಟ್ ಜೋಸೆಫ್ ಇದು ಇಂಥದ್ದೆಲ್ಲ ಇದೆ. CSI ಹಾಸ್ಪಿಟ್ಲಿಗೆ ಬರೀ ತಮಿಳುನವರದ್ದು. ಹೀಗೆ ಕನ್ನಡಿಗರು ಇದಕ್ಕೆ ಮೊದಲು ಕುವೆಂಪು ಇವರು, ಚಿದಾನಂದಮೂರ್ತಿ ಅವರು ಹೋರಾಟದಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸಿದ್ದಾರೆ. 3 ಜನದ ನಿಯೋಗ ಬರುತ್ತೆ 82ರಲ್ಲಿ. ಆಗ ಈ ಸಾರ್ವಜನಿಕರ ಪರವಾಗಿ ಹೋಗಿ 3 ಜನ ಮನವಿಯನ್ನು ಕೊಡ್ತಾರೆ. ಅದರಲ್ಲಿ ಡಾಕ್ಟರ್ M ಚಿದಾನಂದಮೂರ್ತಿ, ಡಾಕ್ಟರ್ G ರಾಮಕೃಷ್ಣ ಮತ್ತು ಸುಮತೀಂದ್ರ ನಾಡಿಗೌಡರು. ಈ 3 ಜನನ ಅವ್ರು ಕೇಳ್ತಾರೆ, ನೀವು ಹೇಗೆ ಇದಕ್ಕೆ ಸಂಬಂಧಿಸಿದ್ದೀರ ಅಂತ. ಅವ್ರು ಹೇಳ್ತಾರೆ, ನಾವು ಇದು ನೀವು ಇಡೀ ಇಲ್ಲಿ ನಡೀತಾ ಇರುವಂಥದ್ದು, ಇಲ್ಲಿಗೆ ನಿರಂತರವಾಗಿ ಸರ್ಕಾರ ಇದನ್ನು ಮಾಡ್ತಿದೆ. ಬೇರೆ ಭಾಷೆಯನ್ನು ಬರೀ ನಿಮ್ಮ ಪ್ರಾರ್ಥನೆ ಅನ್ನುವಂಥದ್ದು ಯಾವುದೋ ಒಂದು ಈಗ ಸಂಸ್ಕೃತ ನಡೆಯುತ್ತೆ, ಅದೇ ಥರದಲ್ಲಿ ಹೀಬ್ರೂನಲ್ಲೋ ಲ್ಯಾಟಿನಲ್ಲೋ ನಡೆದ್ರೆ ನಾವು ಬರ್ತಾ ಇರಲ್ಲ, ಇಲ್ಲಿ ತಮಿಳಿನಲ್ಲಿ ನಡೆಸ್ತಾ ಇದ್ದೀರಾ. ಅದ್ರ ಜೊತೆಗೆ ಈ ಒಂದು ಕ್ರೈಸ್ತರ ಇದರೊಳಗಡೆ ಹೇಳ್ಕೊಳ್ಳುವಂಥದ್ದಿದೆ, ತಪ್ಪೊಪ್ಪಿಗೆ ಅಲ್ಲಿನ ಸ್ಥಳೀಯ ಭಾಷೆಯನ್ನು ಬಳಸಬೇಕು ಅಂತಿದೆ. ಈ ದೃಷ್ಟಿಯಿಂದ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿದ್ರು. 83ರಲ್ಲಿ ಈ ನಿಯೋಗದೆಲ್ಲ ಪರವಾಗಿ ಸ್ಥಳೀಯ ಭಾಷೆ ಅಂತ ಮಾಡಿದ್ರು. ಆದರೆ 81ರಲ್ಲಿ ಹೊರಡಿಸ್ದಾಗ ಏನು ಮಾಡಿಬಿಟ್ರು ಅಂತಂದರೆ ವರ್ಣಕ್ಕಿಲ್ಲ ಅಂತ ಹೇಳಿ ತಮಿಳು ಅಂತ ಮಾಡ್ಕೊಂಡ್ಬಿಟ್ರು ಇವರು.